ಇಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕಲಬುರಗಿ ವಿಭಾಗ ಮಟ್ಟದ ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರು ನಮ್ಮ ನಾಯಕರಾಗಿರ್ತಕ್ಕಂಥ ಮಾವಳಿ ಶಂಕರ್ ಅವರು ಇವತ್ತಿನ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರು, ಎಲ್ಲರಿಗೂ ಅಭಿನಂದನೆಗಳು. ಇವತ್ತಿನ ಸಭೆಯ ಮುಖ್ಯವಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ದಲಿತ ಜನಾಗ್ರಹ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಜುಲೈ 3ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 19 ಬೇಡಿಕೆಗಳು ಸರ್ಕಾರಕ್ಕೆ ಸಲ್ಲಿಸುವ ಒಂದು ಮಹಾದೊಡ್ಡ ಪ್ರತಿಭಟನಾ ಸಮಾವೇಶ ಆಗಿರುತ್ತೆ. ಇದರ ರಾಜ್ಯದ ಪ್ರತಿ ಜಿಲ್ಲೆಯಿಂದ ತಾಲೂಕುಗಳಿಂದ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಕಳೆದಿದೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಬದಲಾವಣೆ ಆಗಿದ್ದಾರೆ. ಇವತ್ತು ದಲಿತರ ಮೂಲ ಹಕ್ಕೊತ್ತಾಯಗಳನ್ನು ಇನ್ನೂ ಕೂಡ ವಿಳಂಬ ರೀತಿಯಲ್ಲಿ ಆಗ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ವಿಶೇಷ ಘಟಕ ಯೋಜನೆ ಇವತ್ತು ಲಕ್ಷ 3.5 ಲಕ್ಷ ಕೋಟಿ ಹಣ ಖರ್ಚಾದ್ರೂ ಕೂಡ ದಲಿತ ಸಮುದಾಯಗಳಿಗೆ ಅಥವಾ ದಲಿತ ಕುಟುಂಬಗಳಿಗೆ ಯಾವುದೇ ಅಸೆಟ್ ಕ್ರಿಯೇಟ್ ಆಗ್ತಕ್ಕಂಥ ಕೆಲಸ ಆಗಿಲ್ಲ. ಅದನ್ನು ಅಸೆಟ್ ಕ್ರಿಯೇಟ್ ಮಾಡಬೇಕು. 50% ಅನುದಾನವನ್ನು ನೇರ ಕುಟುಂಬಗಳಿಗೆ ತಲುಪೋ ರೀತಿಯಲ್ಲಿ ಮತ್ತು 50% ಅನುಷ್ಠಾನ ಮಾಡಬೇಕಂತಕ್ಕಂಥ ದಲಿತ ಸಂಘರ್ಷ ಸಮಿತಿ ಬಹುದಿನಗಳ ಹೋರಾಟ ಹಾಗೇ ಇನ್ನೂ ಉಳಿದಿದೆ. ಮತ್ತು SCP ಹಣ ವರ್ಗಾವಣೆ ಮಾಡ್ತಕ್ಕಂಥ ಒಂದು 7D ರದ್ದಾಯಿತು. 7C ಮುಖಾಂತರ ಮಾಡ್ತಾಯಿದ್ದಾರೆ. ಅದು 7C ಕೂಡ ರದ್ದಾಗಬೇಕಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ಈ ಮೊನ್ನೆ ನೂತನ ಮುಖ್ಯಮಂತ್ರಿಗೆ ಆದಂಥ DK ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಅಖಂಡವಾಗಿ ಬೆಂಬಲ ನೀಡಿದೆ. ಇವರ ಹಕ್ಕೊತ್ತಾಯಗಳನ್ನು ತಾವು ಪರಿಗಣಿಸಿ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನದಲ್ಲಿ ಮಾಡಬೇಕಂತಕ್ಕಂಥ ಒಂದು ಹೋರಾಟವನ್ನು ನಾವೆಲ್ಲ ರೂಪಿಸ್ತಾ ಇದ್ದೀವಿ. ಈ ಕಲಬುರಗಿ ಭಾಗದಿಂದ ಪ್ರತಿ ಜಿಲ್ಲೆಯಿಂದ 1,000ಕ್ಕಿಂತ ಹೆಚ್ಚು ಜನ, ಸುಮಾರು ಕಲ್ಯಾಣ ಕರ್ನಾಟಕ ಭಾಗದಿಂದ 5,000 ಜನ ನಾವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮತ್ತು ತಮ್ಮ ಮಾಧ್ಯಮದ ಮುಖಾಂತರ ಇನ್ನೂ ಹೆಚ್ಚಿನ ಪ್ರಗತಿಪರರು, ಅನೇಕ ಸಂವಿಧಾನ ಪರ ಇರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ರ್ಯಾಲಿಯನ್ನು ಬೆಂಬಲಿಸಬೇಕಂತೇಳಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಜೈ ಭೀಮ್. ರಮೇಶ್ ಡಾಕುಳಗಿ, ರಾಜ್ಯ ಸಂಘಟನಾ ಸಂಚಾಲಕರು. ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬರುವ 3ನೇ ತಾರೀಕು ಜುಲೈ ತಿಂಗಳಲ್ಲಿ ದಲಿತ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಂಡು ವಿಶೇಷವಾಗಿ ದಲಿತ ಸಮುದಾಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಸಮುದಾಯಗಳ ಒಂದು ಬೇಡಿಕೆಗಳೇನಿದೆ ಅದಕ್ಕಾಗಿ ಒತ್ತಾಯಿಸಿ ಈ ಜನಾಗ್ರಹ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಈ ಹಿಂದೆ ಸರ್ಕಾರಕ್ಕೆ ಅನೇಕ ಬಾರಿ ಮನವಿಗಳನ್ನು ಕೊಟ್ಟಿದ್ದೇವೆ. ದಲಿತ ಸಮುದಾಯದ ಬೇಡಿಕೆಗಳೇನಿದ್ದಾವೆ ಅದನ್ನು ಕೊಟ್ಟರೂ ಕೂಡ ಸರ್ಕಾರದ ಪಂಚೇಂದ್ರಿಯಗಳು ಇವತ್ತು ಅದು ಕೆಲಸ ಮಾಡ್ತಾ ಇಲ್ಲ. ಹಿಂದೆ ಸಿದ್ದರಾಮಯ್ಯನವ್ರಿಗೂ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ವಿಶೇಷ ಘಟಕ ಯೋಜನೆಯನ್ನು ಗ್ಯಾರಂಟಿಗೆ ಬಳಸಬಾರ್ದು, ಅದು ಕಾಯ್ದೆಯ ನೇರ ಉಲ್ಲಂಘನೆ ಅನ್ನುವಂಥ ಮಾತನ್ನು ಹೇಳಿದ್ವಿ ನಾವು. ಆದರೆ ಈಗಾಗಲೇ ಸಾವಿರಾರು ಕೋಟಿ ಹಣವನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾರೆ. ಇದು ಒಂದು ಕಡೆ. ಇನ್ನು ಭೂಮಿ ಕೇವಲ 11% ಮಾತ್ರ ಭೂಮಿ SC/STಗಳ ಬಳಿ ಇದೆ. ಆದರೆ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ಒಟ್ಟು ಭೂಮಿಯಲ್ಲಿ 50% ಭೂಮಿ ಪರಿಶಿಷ್ಟ ಜಾತಿಯವರಿಗೆ ಕೊಡಬೇಕು ಅಂತ ಕಾನೂನಿದೆ. ಆದರೆ ಅದನ್ನು ಮಾಡ್ತಾ ಇಲ್ಲ. ಹೀಗೆ ಹಲವಾರು ಸಮಸ್ಯೆಗಳನ್ನು ಅವು ಇನ್ನೂ ಕೂಡ ನೆನೆಗುದಿಗೆ ಬಿದ್ದಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಹಿಂದೆ ಸಿದ್ದರಾಮಯ್ಯನವರಿಗೆ ನಾವು ಬಜೆಟ್ ಸಂದರ್ಭದಲ್ಲಿ ಹೇಳಿದ್ವಿ, ವಿಶೇಷವಾಗಿ ಈ ಸಮುದಾಯಗಳ ಒಂದು ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ವಿಶೇಷ ಸಂಪುಟ ಸಭೆಯನ್ನು ಹಾಗೂ ವಿಶೇಷವಾದಂಥ ಅಧಿವೇಶನವನ್ನು ಕರಿಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈಗ ಏನು ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರಿದ್ದಾರೆ, ಅವ್ರಿಗೂ ಸಹ ನಾವು ಹೇಳ್ತಾ ಇದ್ದೀವಿ, ಈ ದಲಿತ ಸಮುದಾಯದ ಏನು ಸಮಸ್ಯೆಗಳಿದ್ದಾವೆ ಇವುಗಳ ಇತ್ಯರ್ಥಪಡಿಸೋದಕ್ಕೆ ವಿಶೇಷ ಸಂಪುಟ ಸಭೆ ಆಗಬೇಕು. ಆ ಸಂಪುಟದ ಸಭೆಯಲ್ಲಿ ಆಗುವ ನಿರ್ಣಯಗಳು ಅದು ಅಧಿವೇಶನದಲ್ಲಿ, ವಿಶೇಷ ಅಧಿವೇಶನದಲ್ಲಿ ಅದನ್ನು ಚರ್ಚೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಹಾಗೆಯೇ ಈಗಾಗಲೇ DCRE ರಚನೆ ಆಗಿದೆ. ದಲಿತರ ಮಾನ ಪ್ರಾಣ ರಕ್ಷಣೆ ಮಾಡಬೇಕು ಅಂತ ಸುಮಾರು 3 ದಶಕಗಳ ದಲಿತ ಚಳವಳಿಯ ನಿರಂತರವಾದಂಥ ಒಂದು ಪ್ರತಿಭಟನೆಯಿಂದ, ಹೋರಾಟದಿಂದ ಇವತ್ತು ಈ ವಿಶೇಷ ಪೊಲೀಸ್ ಠಾಣೆಗಳು ಇವತ್ತು ಬಂದಿದ್ದಾವೆ. ಆದರೆ ಇದು ಭ್ರಷ್ಟಾಚಾರದ ಕೂಪ ಆಗ್ತಾ ಇದೆ.
ಅಲ್ಲಿ ಸರಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾಗಿ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಕರ್ತವ್ಯಬದ್ಧ ಅಧಿಕಾರಿಗಳನ್ನು ಹಾಕಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಹಾಗೆಯೇ ವಿಶೇಷವಾದ ತಮಗೆಲ್ಲ ತಿಳಿದಿರುವ ಹಾಗೆಯೇ ಈ ಕಾಂತರಾಜು ವರದಿ ಏನು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಹಿಂದೆ ಸಿದ್ದರಾಮಯ್ಯನವ್ರು ಹೇಳಿದರು. ಅದು ಈಗಾಗಲೇ ಕಾಂತರಾಜು ಆಯೋಗದ ವರದಿ ಅದು ಹೋಗಿ ಈಗ ಬೇರೆ ಆಯೋಗದ ಅಧ್ಯಕ್ಷರ ಮೂಲಕ ಈಗಾಗಲೇ ಅದು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದನ್ನು ಜನಾಭಿಪ್ರಾಯಕ್ಕೆ ಬಿಡಿಸಬೇಕು, ಅದನ್ನು ಚರ್ಚೆ ಮಾಡಬೇಕು. ಈ ರೀತಿ ಹಲವಾರು ಡಿಮ್ಯಾಂಡ್ಗಳನ್ನು ನಾವು ಇಟ್ಟಿದ್ದೇವೆ. ಸುಮಾರು 19-20 ಬೇಡಿಕೆಗಳನ್ನು ನಾವು ಇಟ್ಟಿದ್ದೇವೆ. ಈ ಎಲ್ಲ ಬೇಡಿಕೆಗಳ ಬಗ್ಗೆ ಸರ್ಕಾರ ಸಮಗ್ರವಾಗಿ ಚಿಂತನೆ ಮಾಡಬೇಕು, ಅದನ್ನು ಜಾರಿಗೊಳಿಸುವ ರೀತಿಯಲ್ಲಿ ಕಾರ್ಯಯೋಜನೆಗಳನ್ನು ರೂಪಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹಿಂದೆ ಜನತಾ ಸರ್ಕಾರ ಇದ್ದಾಗ ಅವರೊಂದು ಕಾನೂನನ್ನು ಮಾಡಿದರು, ಒಂದು ಯೋಜನೆಯನ್ನು ತಂದಿದ್ದರು. ಯಾರ್ಯಾರು ದಲಿತ ಸಮುದಾಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಂದ ಯೂನಿವರ್ಸಿಟಿಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚಿನ ಏನು ಉನ್ನತ ಮಟ್ಟದಲ್ಲಿ ಪಾಸಾಗಿರ್ತಾರೆ ಅವರಿಗೆ ವಿಶೇಷವಾಗಿ ಎ ಮತ್ತು ಬಿ ಗ್ರೂಪಿನ ಒಂದು ಹುದ್ದೆಗಳನ್ನು ಕೊಡುವ ನೀತಿ ಜಾರಿಯಲ್ಲಿತ್ತು. ಇದು 2010ರವರೆಗೂ ಜಾರಿಯಲ್ಲಿತ್ತು. ಆದರೆ ಇತ್ತೀಚೆಗೆ ಅದರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಅದು ಒಂದು ರೀತಿ ನೆನೆಗುದಿಗೆ ಬಿದ್ದಿದೆ ಅದು. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಏನು ಆ ಹಿಂದೆ ಜನತಾ ಸರ್ಕಾರ ಜಾರಿಗೆ ತಂದಂಥ ಆ ಒಂದು ಯೋಜನೆ ಇತ್ತು, ಅದನ್ನು ಮತ್ತೆ ಅದಕ್ಕೆ ಜಾರಿ ಮಾಡುವ ಪ್ರಯತ್ನವನ್ನು ಈ ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ಹೇಳಿದ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೊದಲಿಂದಲೂ ನಮ್ಮ ಕಲ್ಯಾಣ ಕರ್ನಾಟಕ ಚಳವಳಿಗೆ ಬಹುದೊಡ್ಡ ಒಂದು ಶಕ್ತಿಯನ್ನು ತುಂಬಿದೆ. ಅದೇ ರೀತಿಯಲ್ಲಿ ಈಗಲೂ ಕೂಡ ಅವರು ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ಜನಾಗ್ರಹ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅಂತ ನಂಬಿಕೆ ನನಗಿದೆ. ಇಲ್ಲಿ ಬಂದಿರುವಂಥ ನಮ್ಮ ಎಲ್ಲ ಪದಾಧಿಕಾರಿಗಳು ಅವರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಜನರನ್ನು ಕರ್ತರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಹೆಸರು ಸರ್? ಮಾವಳ್ಳಿ ಶಂಕರ್.